ಈ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಆದರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಡಾಕ್ಟರ್? ತಿಂಗಳ ಎಗ್ ರಿಲೀಸೇ ಆಗ್ತಾ ಇಲ್ಲ. ಗರ್ಭಾಶಯನಲ್ಲಿ ಮಗು ಕೂತ್ಕೊಳ್ಳಿಕ್ಕೆ ಒಂದು ಒಳ್ಳೆ ಕುಶನ್ ತರ ಫಾರ್ಮ್ ಆಗುತ್ತೆ. ಆ ಕುಶನೇ ಫಾರ್ಮ್ ಆಗಲ್ಲ. ಗಂಡಸರ ವಿಚಾರದಲ್ಲಿ ಅವರಿಗೆ ನುಗ್ಗೆಕಾಯಿ ಚೆನ್ನಾಗಿ ತಿನ್ನಿ ನಾವು ಇದೇ ಡೈಟ್ ತಿನ್ಬೇಕು, ಅದೇ ಒಂದು ತಿನ್ಬೇಕು, ಇದೇ ಪಲ್ಯ ತಿನ್ಬೇಕು. ಲೈಫ್ ನಲ್ಲಿ ಎನಿಥಿಂಗ್ ಇನ್ ಎಕ್ಸೆಸಸ್ ಬ್ಯಾಡ್. ಫಿಲ್ಮ್ ಹೀರೋಯಿನ್ ಅವರು ಸಾಕಷ್ಟು ವರ್ಷಗಳ ಮುಂಚೆ ಅವರು ಎಗ್ನ ಫ್ರೀಸ್ ಮಾಡಿ ಇಟ್ಟಿದ್ರಂತೆ. ಯಾರಿಗೆ ಹೇಳ್ತೀವಿ ಇಫ್ ಇನ್ ಕೇಸ್ ನಿಮಗೆ ಈಗ ನಾಟ್ ಫೈಂಡಿಂಗ್ ದ ಮಿಸ್ಟರ್ ರೈಟ್. ಓಕೆ ಡಾಕ್ಟರ್, ಇನ್ನೊಂದು ಈಗ ಫಾರ್ ಎಕ್ಸಾಂಪಲ್ ಗಂಡ ಮದುವೆ ಆದ ತಕ್ಷಣ ಈವನ್ ಫಿಸಿಕಲ್ ಇಂಟರ್ಕೋರ್ಸ್ ಜೊತೆಗೆ ಅವ್ರು ಇಬ್ರು ಕೂಡ ಮೆಂಟಲ್ ಹೆಲ್ತ್ ಚೆನ್ನಾಗಿರ್ಬೇಕು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಈಗ ಅವರೇ ರೆಡಿ ಆಗಿರಲ್ಲ. ಈಗ ಮದುವೆ ಆಯಿತು, ಅವ್ರು ಇಮ್ಮಿಡಿಯೇಟ್ಲಿ ರೆಡಿ ಆಗಿರಲ್ಲ ಆ ಪ್ರೋಸೆಸ್ ಮಾಡ್ಕೊಳಕ್ಕೆಲ್ಲಾನು. ಆದರೆ ಮನೇಲಿ ಪ್ರೆಷರ್ ಇರುತ್ತೆ, ಸೊಸೈಟಿ ಪ್ರೆಷರ್ ಇರುತ್ತೆ, ರಿಲೇಟಿವ್ಸ್ ಎಲ್ಲ ಕೇಳ್ತಿರ್ತಾರೆ. ಇಂಥ ಟೈಮಲ್ಲಿ ಬಲವಂತವಾಗಿ ಮೇಟಿಂಗ್ ಮಾಡಿದ್ರು ಕೂಡ ಅಲ್ಲೂ ಏನೇನೋ ಅಲ್ಲೂ ಕೂಡ ಏನಾದರೂ ಚಾನ್ಸಸ್ ಕಮ್ಮಿ ಇರುತ್ತಾ? ಹಾಗೇನಿಲ್ಲ, ನಥಿಂಗ್ ಲೈಕ್ ದಟ್. ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಬಿಕಾಸ್ ಆಫ್ ಫೋರ್ಸ್ಫುಲ್ ಇಂಟರ್ಕೋರ್ಸ್ ಕಡಿಮೆ ಆಗುತ್ತೆ ಅಂತ ಆ ಥರ ಏನಿಲ್ಲ. ಈಗ ಮೇನ್ ಹಾರ್ಮೋನ್ಸ್ ಅಲ್ವಾ, ಈಗ ಈಸ್ಟ್ರೋಜನ್, ಟೆಸ್ಟೋಸ್ಟ್ರಾನ್, ಈ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಆದ್ರೆ ಈಗ ಹೆಣ್ಮಕ್ಳಲ್ಲಿ ಈಸ್ಟ್ರೋಜನ್ ಕಮ್ಮಿ ಆದ್ರೂ ಅಥವಾ ಈಸ್ಟ್ರೋಜನ್ ಜಾಸ್ತಿ ಆದ್ರೂ ಕೂಡ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಡಾಕ್ಟರ್? ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಫಸ್ಟ್ ಆಫ್ ಆಲ್ ಯಾಕೆ ಆಗ್ತಾ ಇದೆ? ಸಮ್ಟೈಮ್ಸ್ ಏನಾಗುತ್ತೆ, ತುಂಬ ಸಿಂಪಲ್ ಆಗಿ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅವರಿಗೆ. ಸೊ ಬೇಸಿಕ್ ಹೆಲ್ತ್ ಫಸ್ಟ್ ಚೆನ್ನಾಗಿರ್ಬೇಕು ಅವ್ರದ್ದು. 4 ಟೆಸ್ಟ್: ಹಿಮೋಗ್ಲೋಬಿನ್, ಥೈರಾಯ್ಡ್, ಶುಗರ್, ಪ್ರೋಲ್ಯಾಕ್ಟಿನ್ ಅಂತ. ಇದು ಫಸ್ಟ್ ನಾವು 4 ರಕ್ತ ಪರೀಕ್ಷೆಗಳು ಮಾಡಿಸ್ತೀವಿ. ಇದು ಹೆಣ್ಮಕ್ಳಿಗೆ ಇರ್ಲಿ ಗಂಡಸರಿಗೆ. ಇದು ಒಂದು ತುಂಬಾ ದೊಡ್ಡ ಮಿತ್. ಥೈರಾಯ್ಡ್ ಸಮಸ್ಯೆ ಬರೇ ಹೆಂಗಸರಿಗೇನೆ ಬರುತ್ತೆ ಅಂತ. ಫಾರ್ ಮೆನ್ ಥೈರಾಯ್ಡ್ ಪ್ರಾಬ್ಲಮ್ ಬರಲ್ಲ ಅಂತ ಆ ಥರ ಏನೂ ಇಲ್ಲ. ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೋದು ಇಲ್ಲಿ ಇರುತ್ತೆ. ಅದು ಪ್ರತಿ ಒಂದು ಆರ್ಗನ್ ಚೆನ್ನಾಗಿ ಕೆಲಸ ಮಾಡಬೇಕು ನಮ್ಮ ದೇಹನಲ್ಲಿ ಅಂದ್ರೆ ಥೈರಾಯ್ಡ್ ಚೆನ್ನಾಗಿ ಬ್ಯಾಲೆನ್ಸ್ ನಲ್ಲಿ ಇರಬೇಕು. TSH ಥೈರಾಯ್ಡ್ ಹಾರ್ಮೋನ್, T3, T4, TSH ಅಂತ ಪ್ರೊಫೈಲ್ ಇರುತ್ತೆ. ಅದು ಬೇಸಿಕ್ ಟೆಸ್ಟ್ ನೀವು ಮಾಡಿಸ್ಕೋಬೇಕು. ಜೊತೆಗೆ ನಿಮ್ದು ರಕ್ತ, ಹಿಮೋಗ್ಲೋಬಿನ್, ಪ್ಲೇಟ್ಲೆಟ್ಸ್ ಅದೆಲ್ಲ ಬರುತ್ತೆ, CBC. 3ನೇದು ಪ್ರೋಲ್ಯಾಕ್ಟಿನ್ ಅಂತ ಆ ಹಾರ್ಮೋನ್ ತುಂಬಾ ಇಂಪಾರ್ಟೆಂಟ್. 4ನೇದು ನಮ್ದು ಶುಗರ್. ಸೊ ಶುಗರ್ ಫ್ಲಕ್ಚುಯೇಷನ್ಸ್ ತುಂಬಾ, ಡಯಾಬಿಟಿಸ್, ಪ್ರೀ ಡಯಾಬಿಟಿಕ್ ನಲ್ಲಿ ಇದ್ದೀರಾ ಏನು ಅಂತ ಅದನ್ನು ನೋಡಬೇಕು. ಇಂಡಿಯಾ ಇಸ್ ಡಯಾಬಿಟಿಸ್ ಕ್ಯಾಪಿಟಲ್ ಆಗ್ತಾ ಇದೆ ಈಗ ವರ್ಲ್ಡ್ ನಲ್ಲಿ. ಸೊ ಅದನ್ನು ನಾವು ಚೆಕ್ ಮಾಡ್ಕೋಬೇಕು. ಇದು 4 ಚೆನ್ನಾಗಿದೆ ಅಂದ್ರೆ ದೆನ್ ನಾವು ಬೇರೆ ರೀಸನ್ಸ್ ನ ಇವ್ಯಾಲ್ಯೂಯೇಟ್ ಮಾಡಬೇಕು. ಈಗ ಹೆಂಗಸರ್ನಲ್ಲಿ ಯಾಕೆ ಇದು ಫ್ಲಕ್ಚುಯೇಷನ್ ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್, PCOD ಅಂತ ಸಮಸ್ಯೆ ಇದೆಯಾ, ಅದರಿಂದ ಆಗ್ತಾ ಇದೆಯಾ, ಇಲ್ಲ ಅರ್ಲಿ ಮಿನೋಪಾಸ್ ಅಂದ್ರೆ ಬೇಗ ಅವ್ರಿಗೆ ಎಗ್ಸ್ ಎಲ್ಲ ಫುಲ್ ಖಾಲಿ ಆಗ್ತಾ ಇದೆ. ಸೊ ಆ ತರ ಅದರಿಂದ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ, ಇಲ್ಲ ಬೇರೆ ಪ್ರಾಬ್ಲಮ್ಸ್ ಇದೆಯಾ ಅಂತ ಅವಾಗ ನಾವು ಚೆಕ್ ಮಾಡಬೇಕು. ಸೊ ಸ್ಟೆಪ್ ಬೈ ಸ್ಟೆಪ್ ಇವ್ಯಾಲ್ಯೂಯೇಷನ್ ಮಾಡಿ ದೆನ್ ವಿ ಹ್ಯಾವ್ ಟು ಕಮ್ ಟು ಅ ಕನ್ಕ್ಲೂಷನ್. ಯಾಕೆ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಅದರಿಂದ ಏನೋ ಸಮಸ್ಯೆಗಳಾಗ್ತಾ ಇದೆ, ಎಗ್ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ, ಇಲ್ಲ ಅವರಿಗೆ ತಿಂಗಳ ಎಗ್ ರಿಲೀಸೇ ಆಗ್ತಾ ಇಲ್ಲ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ, ಇಲ್ಲ ಗರ್ಭಾಶಯನಲ್ಲಿ ಮಗು ಕೂತ್ಕೊಳ್ಳಿಕ್ಕೆ ಒಂದು ಒಳ್ಳೆ ಕುಶನ್ ತರ ಫಾರ್ಮ್ ಆಗುತ್ತೆ ಫಾರ್ ದ ಬೇಬಿ ಟು ಕಮ್ ಅಂಡ್ ಸಿಟ್. ಆ ಕುಶನೇ ಫಾರ್ಮ್ ಆಗಲ್ಲ, ಎಂಡೋಮೆಟ್ರಿಯಂ ಅಂತ ಕರಿತೀವಿ. ಆ ಲೈನಿಂಗ್ ಚೆನ್ನಾಗಿಲ್ಲ, ಕುಶನ್ ಸರಿಯಾಗಿ ಫಾರ್ಮ್ ಆಗ್ತಾ ಇಲ್ಲ ಅಂದ್ರೂ ಮಗು ಬಂದು ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಲ್ವಾ. ಸೊ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಇದು ಈಸ್ಟ್ರೋಜನ್ ಅದಕ್ಕೂ ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನು ಸರಿ ಇಲ್ಲ ಅಂದ್ರೂ ಪ್ರೆಗ್ನೆನ್ಸಿ ಇಶ್ಯೂಸ್ ಬರ್ಬೋದು. ಈಗ ಯಾವುದೋ ಒಂದು ಕಪ್ಪಲ್ಲು ಮದುವೆ ಲವ್ ಮಾಡಿರ್ತಾರೆ, ಮದುವೆ ಆಗೋ ಪ್ಲಾನ್ಸ್ ಇರುತ್ತೆ ಮುಂದಕ್ಕೆ, ಬಟ್ ಅವ್ರು ಫಿಸಿಕಲಿ ಇಂಟರ್ಕೋರ್ಸ್ ಆಗಿ ಅಥವಾ ಆ ಹುಡುಗಿ ಆ ಲೇಡಿ ಏನಾರ ಕನ್ಸೀವ್ ಆಗಿತ್ತು, ಸದ್ಯಕ್ಕೆ ಮಗು ಬೇಡ ಅಂತ ಕೆಲವರು ಟ್ಯಾಬ್ಲೆಟ್ಸ್ ತಗೊಳ್ಳೋದು ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರಲ್ಲ ಕೆಲವ್ರು ಹೆಣ್ಮಕ್ಳು, ಅಥವಾ ಮದುವೆ ಆದ್ಮೇಲೆ ಆಗ್ಲಿ ಬೇಡ ನಂಗೆ ಸದ್ಯಕ್ಕೆ ಮಗು ಬೇಡ ಅಂತ ಪುಷ್ ಮಾಡ್ತಾ ಆ ಥರದ ಟ್ಯಾಬ್ಲೆಟ್ಸ್ ರೂಢಿ ಮಾಡ್ಕೊಂಡಿದ್ರೆ ಅವರಿಗೆ ಮಕ್ಕಳಾಗ್ತಕ್ಕಂಥ ಚಾನ್ಸಸ್ ಹೇಗಿರುತ್ತದು? 2 ಟ್ಯಾಬ್ಲೆಟ್ಸ್ ಫಸ್ಟ್ ನಾನು ಡಿಸ್ಕಸ್ ಮಾಡಲಿಕ್ಕೆ. ಒಂದು ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಫ್ಯಾಮಿಲಿ ಪ್ಲಾನಿಂಗ್ ಮೆಡಿಕೇಶನ್ಸ್ ಇರುತ್ತೆ. ಅದು ದಿನ ಅವರು ತಗೋತಾರೆ, 21 ದಿನಗೆ ಅದು ಪ್ಯಾಕೆಟ್ ತರ ಬರುತ್ತೆ. ಅದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಬೇಕು, ಅವ್ರ ಹಾರ್ಮೋನ್ಸ್ ಪ್ರಕಾರ ಏನು ಕೊಡಬೇಕು, ಯಾವುದು ಕೊಡಬೇಕು ಅಂತ. ಸೊ ಆ ಹಾರ್ಮೋನಲ್ ಪಿಲ್ಸ್ ಕೆಲಸ ಯಾಕೆ ನಾನು ದಿನ ತಗೋಬೇಕು ಅಂತ ಹೇಳಿನಿ, ಅದು ಮಿಸ್ ಮಾಡಿದ್ರೆ ನಿಮ್ಮ ಬಾಡಿ ಕನ್ಫ್ಯೂಸ್ ಆಗಿಬಿಡುತ್ತೆ.
ಸೊ ಅದು ಕರೆಕ್ಟಾಗಿ ನೀವು ದಿನ ತಗೋಬೇಕು. ನೀವು ಎಷ್ಟು ದಿನ ತಗೋತೀರೋ ಅಷ್ಟೇ ದಿನ ಅದು ಕೆಲಸ ಮಾಡುತ್ತೆ. ಸೊ ಆ ತಿಂಗಳಿಗೆ ಅದು ಓವ್ಯುಲೇಷನ್ ಅಂದ್ರೆ ಮೊಟ್ಟೆ ರಿಲೀಸ್ ಆಗೋದನ್ನ ಸಪ್ರೆಸ್ ಮಾಡಿಬಿಡುತ್ತೆ. ಸೊ ಅದಾದ್ಮೇಲೆ ನೀವು ಅದು ತಗೋತಾ ಇಲ್ಲ, ನೆಕ್ಸ್ಟ್ ಮಂತ್ ನೀವು ತಗೋತಾ ಇಲ್ಲ ಅಂದ್ರೆ ನೀವು ಫರ್ಟಿಲಿಟಿ ಮತ್ತೆ ರೆಸ್ಯೂಮ್ ಆಗುತ್ತೆ. ಅದು ತಗೋತಾ ಇದೀವಿ ಈಗ ಅದರಿಂದ ನಮ್ಗೆ ಮಕ್ಕಳು ಆಗ್ತಾ ಇಲ್ಲ ಅಂತ ಆ ಥರ ಇರಲ್ಲ. ಎರಡನೇದು ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಪಿಲ್ಸ್. ಈಗ ಮೊನ್ನೆ ನಾವು ಇಂಟರ್ಕೋರ್ಸ್ ಮಾಡ್ಕೊಂಡಿದ್ವಿ ಡಾಕ್ಟರ್, ಈ ಥರ ನಾನು ಐಪಿಲ್ ತಗೊಂಡಿದ್ದೀನಿ, ಇಲ್ಲ ನಾನು ಈ ಸೊ ಟ್ಯಾಬ್ಲೆಟ್ ಪಿಲ್ ತಗೊಂಡಿದ್ವಿ ಮಕ್ಕಳಾಗಬಾರ್ದು ಅಂತ. ಸೊ ಆ ಥರ ಪಿಲ್ಸ್ ತಗೊಂಡಿದ್ರೆ ಪ್ರಾಬ್ಲಮ್ ಆದರೆ ಅದಕ್ಕೆ ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ಅಂತ ಹೆಸರಿಟ್ಟಿದ್ದಾರೆ. ಅದು ಎಮರ್ಜೆನ್ಸಿ. ಸುಮ್ಮನೆ ಅದು ತಗೋತಾ ಇದ್ರೆ ಅದು ಒಂದು ಹಾರ್ಮೋನಲ್ ಆಟಮ್ ಬಾಂಬ್ ಥರ ನಿಮ್ಮೆಲ್ಲ ಹಾರ್ಮೋನ್ಸ್ನ ಅದು ಡಿಸ್ಟರ್ಬ್ ಮಾಡಿಬಿಡುತ್ತೆ, ಇಂಬ್ಯಾಲೆನ್ಸ್ ಮಾಡುತ್ತೆ, ಫುಲ್ ಆಗಿ ಇಂಬ್ಯಾಲೆನ್ಸ್ ಆಗೋಗುತ್ತೆ. ಅಂಡ್ ದೆನ್ ಅದು ಡೆಫಿನೆಟ್ಲಿ ನಿಮ್ದು ಫರ್ಟಿಲಿಟಿ ಹೆಲ್ತ್ ಮೇಲೆ, ಜನರಲ್ ರಿಪ್ರೊಡಕ್ಟಿವ್ ಹೆಲ್ತ್ ಮೇಲೇನು ತುಂಬಾ ಎಫೆಕ್ಟ್ ಆಗ್ಬೋದು. ಸೊ ಅದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಇದ್ರೂ ನೀವು ಡಾಕ್ಟರ್ ಜೊತೆ, ಗೈನಕಾಲಜಿಸ್ಟ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟೇ ಇದು ಮಾತ್ರೆ ತಗೋಬೇಕು. ಸೊ ದಟ್ ನಿಮ್ಗೆ ಫ್ಯೂಚರ್ ಫರ್ಟಿಲಿಟಿ ಮೇಲೆ ಎಫೆಕ್ಟ್ ಆಗ್ಬಾರ್ದಂತ. ಈಗ ಸೆಕ್ಷುವಲ್ ಹೆಲ್ತ್ ಅಂತ ಸೆಕ್ಷುವಲ್ ಡ್ರೈವ್ಗೋಸ್ಕರ ಈಗ ಗಂಡಸರು ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ. ಕೆಲವರು ಈಗ ಟ್ಯಾಬ್ಲೆಟ್ಸ್ ಥರ ತೊಗೊಳ್ಳೋದು ಅಥವಾ ವಯಾಗ್ರ ಥರ ತೊಗೊಳ್ಳೋದು, ಈ ಥರದ್ದೆಲ್ಲ. ಈಗ ಅದೊಂದು ಪರ್ಸೆಪ್ಷನ್, ಅಂದರೆ ಅದೊಂದು ಇರ್ಬೋದು ತಲೆಯಲ್ಲಿ, ಏನಂದ್ರೆ ವಯಾಗ್ರ ತೊಗೊಂಡ್ರೆ ಮಕ್ಕಳಾಗತ್ತೆ ಅಂತ. ಬರೀ ಅದು ಸೆಕ್ಷುವಲ್ ಡ್ರೈವ್ ಮಾತ್ರ ಜಾಸ್ತಿ ಮಾಡ್ಬೋದೇ ಹೊರತು ಇಟ್ ಈಸ್ ನೋ ವೇ ರಿಲೇಟೆಡ್ ಟು. ಇಲ್ಲ, ಆ ಥರ ಏನೂ ಇಲ್ಲ. ಇದು ಇಂಟರ್ಕೋರ್ಸ್ಗೆ ನಿಮಗೆ ಹೆಲ್ಪ್ ಆಗುತ್ತೆ, ಬಟ್ ಮಕ್ಕಳು ಆಗ್ಲಿಕ್ಕೆ ನಿಮಗೆ ಸ್ಪರ್ಮ್ ಕೌಂಟ್ ಅದು ಇನ್ಕ್ರೀಸ್ ಮಾಡಲ್ಲ, ಇಲ್ಲ ಯಾವುದೇ ರೀತಿ ಇನ್ನು ಫರ್ಟಿಲಿಟಿ ಎನ್ಹಾನ್ಸಿಂಗ್ ಏನೋ ಎಫೆಕ್ಟ್ ಇರಲ್ಲ. ಮತ್ತೆ ಈಗ ಮದುವೆ, ಈಗ ಗಂಡಲ್ಲಾಗ್ಲಿ ಹೆಣ್ಣಲ್ಲಾಗ್ಲಿ ಇಶ್ಯೂಸ್ ಇದ್ದಾಗ ಅವ್ರು ಅದನ್ನ ಫಿಕ್ಸ್ ಮಾಡ್ಕೊಳ್ಳೋದು ಬಿಟ್ಟು ಕೆಲವೊಂದ್ಸಾರಿ ಬೇರೆ ಬೇರೆ ಪ್ರಾಕ್ಟೀಸಸ್ ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ಈಗ ಯಾರೋ ಹೇಳಿದ್ರು ಅಂತ ಫುಡ್, ಒಂದು ಪರ್ಟಿಕ್ಯುಲರ್ ಫುಡ್ನೇ ಚೆನ್ನಾಗಿ ತಿನ್ನೋದು. ಈಗ ಹಳೆ ಕಾಲದಲ್ಲೆಲ್ಲ ಈಗ ಗಂಡಸರ ವಿಚಾರದಲ್ಲಿ ಅವರಿಗೆ ನುಗ್ಗೆಕಾಯಿ ಚೆನ್ನಾಗಿ ತಿನ್ನಿ ಅನ್ನೋರು, ಅಥವಾ ಅದೇನೇನೋ ಆಯುರ್ವೇದಿಕ್ ಪೇಸ್ಟ್ ಎಲ್ಲ ಕೊಡೋರು, ಡ್ರೈ ಫ್ರೂಟ್ಸ್ ತಿನ್ನಿ ಅಂತ ಹೇಳೋರು. ಇದೆಲ್ಲ ಈಗಲೂ ವರ್ಕ್ ಆಗತ್ತಾ? ಸಿ, ಯು ಹ್ಯಾವ್ ಟು ಹ್ಯಾವ್ ಒನ್ ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು ನಿಮಗೆ, ಒಂದು ಒಳ್ಳೆ ಆಹಾರ. ಇದೇ ಡೈಟ್ ತಿನ್ನಬೇಕು, ಅದೇ ಒಂದು ತಿನ್ನಬೇಕು, ಇದೇ ಪಲ್ಯ ತಿನ್ನಬೇಕು, ಅದೇ ಬರೇ ಇದು ತಿನ್ಬೇಕು ಅನ್ನೋದು ಯಾವುದೇ ರೀತಿ ನೀವು ಏನು ತಿಂದ್ರೂ ಲೈಫ್ನಲ್ಲಿ ಎನಿಥಿಂಗ್ ಇನ್ ಎಕ್ಸೆಸ್ ಇಸ್ ಬ್ಯಾಡ್. ಏನು ಜಾಸ್ತಿ ಅತಿ ಮಾಡಬಾರ್ದು. ಅತಿ ಯಾವುದು ಮಾಡಿದ್ರು ನಮ್ಮ ಬಾಡಿಗೆ ಅದು ಒಳ್ಳೇದಲ್ಲ. ಸೇಮ್ ಥಿಂಗ್ ಫಾರ್ ಫರ್ಟಿಲಿಟಿ ಆಲ್ಸೋ. ಏನೋ ಮ್ಯಾಜಿಕ್ ಫುಡ್, ಮ್ಯಾಜಿಕ್ ಫ್ರೂಟ್ ಅಂತೂ ಯಾವುದೂ ಇಲ್ಲ. ಓವರ್ ಆಲ್ ನಿಮ್ಮ ಪ್ಲೇಟ್ ಕಲರ್ಫುಲ್ ಆಗಿ ಇರಬೇಕು. ಇಷ್ಟು ಅನ್ನ ತಿಂತಾ ಇದ್ದೀರಿ, ಇಷ್ಟು ಪಲ್ಯ ತಿನ್ನಬೇಕು, ಇಷ್ಟು ಫೈಬರ್ ರಿಚ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತಗೋಬೇಕು ಅಂತ ನಿಮಗೆ ಪೋರ್ಷನ್ ಕಂಟ್ರೋಲ್ ಮಾಡಿ ಬ್ಯಾಲೆನ್ಸ್ಡ್ ಒಳ್ಳೆ ಆಹಾರ ತಗೋಬೇಕು ಅಷ್ಟೇ. ಓಕೆ ಡಾಕ್ಟರ್, ಇನ್ನೊಂದು ಒಂದು ಫೇಮಸ್ ಫಿಲ್ಮ್ ಹೀರೋಯಿನ್, ನಾನು ಹೆಸರು ಹೇಳಲ್ಲ ಇಲ್ಲಿ, ಅವರಿಗೆ ಮಗು ಆಯಿತು. ಅವರು ಸಾಕಷ್ಟು ವರ್ಷಗಳ ಮುಂಚೆ ಅವರು ಎಗ್ನ ಫ್ರೀಸ್ ಮಾಡಿ ಇಟ್ಟಿದ್ರಂತೆ. ಹೌದು, ಈಗ ಆ ಟೆಕ್ನಾಲಜಿ ಇದೆಯಾ, ಹೌದು, ತುಂಬಾ ಅಥವಾ ಆರ್ ಈಸ್ ಇಟ್ ಸೇಫ್? ಅದ್ರ ಬಗ್ಗೆ ಹೇಳಿ. ಹೌದು, ಎಗ್ ಫ್ರೀಸಿಂಗ್ ಅನ್ನೋದು ಅದು ಆಪ್ಷನ್. ಅದು ಯಾರಿಗೆ ಹೇಳ್ತೀವಿ, ಇಫ್ ಇನ್ ಕೇಸ್ ನಿಮಗೆ ಈಗ ನಾಟ್ ಫೈಂಡಿಂಗ್ ದ ಮಿಸ್ಟರ್ ರೈಟ್, ನಮಗೀಗ ಮದುವೆ ಮಾಡ್ಕೋಬೇಕಂತ ಇದೆ ಬಟ್ ಕರೆಕ್ಟಾಗಿ ಯಾರು ಸಿಗ್ತಾ ಇಲ್ಲ ನನ್ನ ಮೆಂಟಾಲಿಟಿ ಪ್ರಕಾರ, ಆರ್ ನಿಮಗೆ ಹೀಗೆ ಮಗು ಬೇಡ, ಮದುವೆ ಮಗು ಇದೆಲ್ಲ ನಮಗೆ ಪ್ಲ್ಯಾನ್ ಮಾಡೋದು ಹೀಗೆ ಬೇಡ ಅಂತ ಇದೆ, ಬಿಕಾಸ್ ಆಫ್ ನಿಮ್ಮ ಕೆರಿಯರ್ ಇರಲಿ, ಪರ್ಸ್ನಲ್ ಆರ್ ಪ್ರೊಫೆಷ್ನಲ್ ರೀಸನ್ಸಿಂದ, ಆರ್ ಏನಾದರೂ ಮೆಡಿಕಲ್ ಕಂಡೀಷನ್ ಇದೆ, ಎಂಡೋಮೆಟ್ರಿಯೋಸಿಸ್ ಸಮಸ್ಯೆಗಳಿಲ್ಲ, ಕ್ಯಾನ್ಸರ್ ಪ್ರಾಬ್ಲಮ್, ಆ ಥರ ಏನಾದ್ರು ಸಮಸ್ಯೆಗಳಿದೆ ಅಂದ್ರೂ ನೀವು ಎಗ್ಸನ್ನ ಫ್ರೀಸ್ ಮಾಡಿ ಇಟ್ಕೋಬೋದು. ಎಷ್ಟು ವರ್ಷ? 10 ವರ್ಷ ತನಕ ಫ್ರೀಸ್ ಮಾಡಿ ಇಡ್ಬೋದು. ಸೊ ಪ್ರತಿ ತಿಂಗಳಿಗೆ ಇಷ್ಟು ಅಂತ ಒಂದು ಬ್ಯಾಚ್ ಆಫ್ ಎಗ್ಸ್ ಒಂದು ಹುಡುಗಿಗೆ ಬರುತ್ತೆ. ಅದರಲ್ಲಿ ಒಂದು ಫಾಲಿಕಲ್ ಅನ್ನೋದು ದೊಡ್ಡದಾಗಿ ಮೊಟ್ಟೆ ರಿಲೀಸ್ ಆಗುತ್ತೆ. ಮಿಕ್ಕಿದೆಲ್ಲ ಏನಾಗುತ್ತೆ, ಅದೆಲ್ಲ ದೇ ಆಲ್ ಡೈ, ಸತ್ತೋಗುತ್ತೆ. ನೆಕ್ಸ್ಟ್ ಮಂತ್ ಮತ್ತೆ ಹೊಸ ಬ್ಯಾಚ್ ಬರುತ್ತೆ. ಹಾಗಾಗಿ ನಮ್ದು ಏಜ್ ಹೆಚ್ಚಾಕೊಂತ ಹೋಗಿದ್ರೆ ಆ ನಂಬರ್ ಆಫ್ ಬ್ಯಾಚ್ ಆಫ್ ಎಗ್ಸ್ ಕಡಿಮೆ ಆಗ್ತಾ ಇರುತ್ತೆ, ಕ್ವಾಲಿಟಿನೂ ಕಡಿಮೆ ಆಗ್ತಾ ಇರುತ್ತೆ. ಸೊ ಆ ತಿಂಗಳಿಗೆ ಎಷ್ಟಿದೆ, ಆ ತಿಂಗಳದು ಎಲ್ಲ ಫಾಲಿಕಲ್ಸ್ನ ನಾವು ಇಂಜೆಕ್ಷನ್ಸ್, ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಎಲ್ಲ ಫಾಲಿಕಲ್ಸ್ನ ದೊಡ್ಡ ಮಾಡ್ತೀವಿ. ಅದು ಸ್ಟೆಪ್ 1 ಆಫ್ ಇಂಜೆಕ್ಷನ್ಸ್. ಎಲ್ಲ ಒಂದ್ಸಲ ದೊಡ್ಡದಾಗಿದ್ದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಇಸ್ ಆ ಎಗ್ಸ್ನ ನಾವು ಕಲೆಕ್ಟ್ ಮಾಡ್ತೀವಿ. ಈಗ ಫಾರ್ ಮೆನ್
ಗಂಡಸರ ಅವರಿಗೆ ಸೀಮೆನ್ ಸ್ಯಾಂಪಲ್ ಇದೆ, ಅದು ನಾವು ಮೈಕ್ರೋಸ್ಕೋಪ್ ನಲ್ಲಿ ನೋಡಿ ನಮಗೆ ಸ್ಪರ್ಮ್ಸ್ ಇದೆಯಾ ಇಲ್ಲ ಗೊತ್ತಾಗುತ್ತೆ. ಹೆಂಗಸರ ಅವರಿಗೆ ಎಗ್ ಸ್ಯಾಂಪಲ್ ಏನೂ ಇಲ್ಲ. ಈ ಫಾಲಿಕಲ್ ಯಾವ್ದು ನಾವು ಇಂಜೆಕ್ಷನ್ ಕೊಟ್ಬಿಟ್ಟು ದೊಡ್ಡ ಮಾಡಿದ್ವೋ ಅದು ಅಂಡರ್ ಎನೆಸ್ಥಿಷಿಯಾ ನಾವು ಹೋಗಿ ಒಂದ್ ಚಿಕ್ಕ ಪ್ರಿಕ್ಕಿಂದ ಆ ಫಾಲಿಕಲ್ ಫ್ಲೂಯಿಡ್ ನ ತೆಗೆದು ಬಿಟ್ಟು ಮೈಕ್ರೋಸ್ಕೋಪ್ ನಲ್ಲಿ ನೋಡ್ತೀವಿ. ಅದು ಹೇಗೆ ನಡೆಯುತ್ತೆ ಪ್ರೋಸೆಸ್ ಏನದು? ನೀವು ಬ್ಲಡ್ ಟೆಸ್ಟ್ ಹೇಗೆ ಕೊಡ್ತೀರಿ, ಕರೆಕ್ಟ್. ಒಂದು ಸೂಜಿಯಿಂದ ಒಂದು ಪ್ರಿಕ್ ಮಾಡಿ ಆ ಬ್ಲಡ್ ನ ಡ್ರಾ ಮಾಡ್ತೀರಿ. ಹಾಗೆ ಇದು ಗರ್ಭಾಶಯ ಬಾಜು 2 ಮೊಟ್ಟೆ ಶೀಲ ಅಂತ ಇರುತ್ತೆ, ಓವರೀಸ್. ಆ ಓವರೀಸ್ ನಲ್ಲಿ ಚಿಕ್ಕ ಚಿಕ್ಕ ಫಾಲಿಕಲ್ಸ್ ಅಂತ ಇರುತ್ತೆ, ಬ್ಲಾಕ್ ಫಾಲಿಕಲ್ ಫ್ಲೂಯಿಡ್. ಆ ಫಾಲಿಕಲ್ಸ್ ನ ನಾವು ನಿಮಗೆ ಇಂಜೆಕ್ಷನ್ ಕೊಡ್ತೀವಿ. ಪೀರಿಯಡ್ಗೆ ಬಂದವಾಗ, ಪೀರಿಯಡ್ ಸೆಕೆಂಡ್ ಡೇ, ಋತುಚಕ್ರ 2ನೇ ದಿನ 3ನೇ ದಿನ ಇಂದ ನಾವು ಒಂದು 8 ದಿನ 10 ದಿನ ಇಂಜೆಕ್ಷನ್ ಇರುತ್ತೆ. ನೀವೇ ತಗೋಬಹುದು, ಅದು ಸಿಂಪಲ್ ಇನ್ಸುಲಿನ್, ಶುಗರ್ ಅವ್ರು ಹೇಗೆ ತಗೋತಾರೆ ಡಯಾಬಿಟಿಕ್ಸ್ ಪೇಷಂಟ್ಸ್, ಆ ತರ ಸಿಂಪಲ್ ಇಂಜೆಕ್ಷನ್ ನ ದಿನ ನೀವೇ ತಗೋಬಹುದು. ಆ ತಗೊಂಡು ನಾವು ಫಾಲಿಕಲ್ಸ್ ಎಲ್ಲ ದೊಡ್ಡ ಆಗಿದ್ದಾದ್ಮೇಲೆ ಪ್ರಜ್ಞೆ ತಪ್ಪಿಸಿದ ಮಾತ್ರೆ ಕೊಡ್ತೀವಿ, ಎನೆಸ್ಥಿಷಿಯಾ. ನಾರ್ಮಲ್ ಸಲೈನ್ ಹೇಗೆ ಕೊಡ್ತಾರೆ ಆ ತರ ಎನೆಸ್ಥಿಷಿಯಾ ಕೊಟ್ಬಿಟ್ಟು ವೆಜೈನಲ್ ಸ್ಕ್ಯಾನ್ ಮಾಡ್ತೀವಲ್ಲ, ಆ ತರ ವೆಜೈನಾ ಮೂಲಕವಾಗಿ ಕೆಳಗಿನ ಜಾಗದಿಂದ ನಾವು ಹೋಗಿ ಒಂದ್ ಚಿಕ್ಕ ಪ್ರಿಕ್ ಮಾಡಿ ಆ ಫಾಲಿಕಲ್ದು ನೀರೆಲ್ಲ ನಾವು ಆಸ್ಪಿರೇಟ್ ಮಾಡ್ತೀವಿ. ತೆಗೆದು ಬಿಟ್ಟು ಅದನ್ನ ಒಳಗಡೆ ಮೊಟ್ಟೆ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ ಆ ಮೊಟ್ಟೆನ ಎಗ್ಸ್ನ ನಾವು ಫ್ರೀಸ್ ಮಾಡಿ ಇಟ್ಬಿಡ್ತೀವಿ. ಸೊ ಇದನ್ನ ಎಗ್ ಫ್ರೀಸಿಂಗ್ ಪ್ರೊಸೀಜರ್ ಅಂತ ಹೇಳ್ತಾರೆ. ಸೊ ಈ ಎಗ್ ಫ್ರೀಸ್ ನೀವು ಮಾಡಿ ಇಟ್ಬಿಟ್ರೆ ಆಮೇಲೆ ನಿಮಗೆ 2 ವರ್ಷ 5 ವರ್ಷ 6 ವರ್ಷ ಆದ್ಮೇಲೆ ಡಾಕ್ಟರ್ ಈಗ ನನ್ಗೆ ಮದ್ವೆ ಆಗಿದೆ, ನನ್ನ ಮಗು ಪ್ಲಾನ್ ಮಾಡ್ಕೋಬೇಕು ಅಂದ್ರೆ ನೀವು ನಿಮ್ಮ ಹಸ್ಬೆಂಡ್ ಸ್ಪರ್ಮ್ ಇಂದ ಆ ಎಗ್ಸ್ನ ನಾವು ಫ್ರೀಸಿಂಗ್ ಇಂದ ತೆಗೆದ್ಬಿಟ್ಟು ಅದರಲ್ಲಿ ಹಾಕಿ ಆ ಯಾವುದು ಎಂಬ್ರಿಯೋ ಭ್ರೂಣ ಫಾರ್ಮ್ ಆಗುತ್ತೋ ಆ ಭ್ರೂಣನ ಡೈರೆಕ್ಟ್ ಆಗಿ ಗರ್ಭಾಶಯ ಒಳಗಡೆ ಇಡ್ತೀವಿ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಎಗ್ ಫ್ರೀಸಿಂಗ್. ನಿಮ್ ಲೈಫ್ ಸ್ಟಾಪ್ ಆಗ್ಬೇಕು, ಏಜ್ ಆಗ್ತಾ ಇದೆ ಅಂತ ಆತರ ಏನೂ ಇಲ್ಲ. ನೀವು ನಿಮ್ಮ ಫರ್ಟಿಲಿಟಿನ ಪ್ರಿಸರ್ವ್ ಮಾಡಿ ಇಡ್ಬೋದು. ಈಗ ನೀವು ಡಾಕ್ಟರ್ ಯಾಕೆ ಈಗ ನೀವು ವೃಕ್ಷನ ಶುರು ಮಾಡಬೇಕು ಅಂತ ಅನ್ನಿಸ್ತು? ನಿಮ್ ಜರ್ನಿ ಹೆಂಗ್ ಶುರು ಆಯ್ತು? ನಾನು ಆಕ್ಚುಲಿ ಬರೀ ಡೆಲಿವರೀಸ್ ಆಸ್ ಅ ಗೈನಕಾಲಜಿಸ್ಟ್ ಅದೆಲ್ಲ ಮಾಡ್ತಾ ಇದ್ದೆ. ಅವಾಗ ಒಮ್ಮೆ ಕಪಲ್ ಬಂದ್ರು, ಅವ್ರ ಸಿಸ್ಟರ್ದು ಡೆಲಿವರಿ ಇತ್ತು. ಅವಾಗ ಅವ್ರನ್ನ ನೋಡಕ್ಕೆ ಬಂದ್ರು. ಸೊ ನಾನು ನಾರ್ಮಲಿ ರೌಂಡ್ಸ್ಗೆ ಹೋಗುವಾಗ ಅವರು ಸಿಸ್ಟರ್ ಈ ಥರ ಸುಮಾರು ವರ್ಷ ಆಯಿತು, 10 ವರ್ಷಕ್ಕಿಂತ ಜಾಸ್ತಿ ಆಯಿತು, ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ, ಅವರು ಎಷ್ಟೋ ದೂರ ಕಡೆಯಿಂದ ಬಂದರು, ಮಗುನ ನೋಡಕ್ಕೆ ಬಂದಿದ್ರು ಅಂತ. ಅವ್ರನ್ನ ಒಂದ್ಸಲ ನೀವು ನೋಡ್ತೀರಾ ಡಾಕ್ಟರ್ ಅಂತ ಹೇಳಿದ್ರು. ಆಯಿತು ಡೆಫಿನೆಟ್ಲಿ ಅಂತ OPD ನಲ್ಲಿ ಎಲ್ಲ ಚೆಕ್ ಮಾಡಿ ಸ್ಕ್ಯಾನ್ ಎಲ್ಲ ಮಾಡುವಾಗ ಏನಿಲ್ಲಮ್ಮ, ಈ ಬೇಸಿಕ್ಕಿಂದ ಮಾಡೋಣ, ಇದು ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿ, ಓವ್ಯುಲೇಷನ್ ಟ್ರ್ಯಾಕ್ ಮಾಡಿ ನೀವು ನ್ಯಾಚುರಲಿ ಟ್ರೈ ಮಾಡ್ರಿ ಅಂತ ಹೇಳಿದ್ವಿ ಅಷ್ಟೇ. ಅವರು ಅದೇ ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾರೆ. ಓಕೆ. ಇಟ್ ವಾಸ್ ಸಚ್ ಅ ಮ್ಯಾಜಿಕಲ್ ಮೂಮೆಂಟ್. ಏನು ಮಾಡಿಲ್ಲ ನಾವು, ಬಟ್ ಅದು ಇಮೋಷ್ನಲ್ ಆಸ್ಪೆಕ್ಟ್ ಎಷ್ಟಿದೆ ಅವ್ರಿಗೆ ಕೌನ್ಸಿಲ್ ಮಾಡೋದು. ಅವರು ಅದು ಆಯ್ತು ಒಂದ್ಸಲ ಡಾಕ್ಟರ್ನ ತೋರ್ಸೋಣ ಅಂತ ಅವ್ರಿಗೆ ಎಷ್ಟು ವರ್ಷ ಆಯ್ತು ಡಾಕ್ಟರ್ ಕಡೆ ಬರ್ಲಿಕ್ಕೆ. ಅವಾಗ ನನ್ಗೆ ಏನು ಅರ್ಥ ಆಯ್ತಂದ್ರೆ ಫರ್ಟಿಲಿಟಿ ಇಸ್ ನಾಟ್ ಜಸ್ಟ್ ಅಬೌಟ್ ಮೆಡಿಸಿನ್, ಅವ್ರಿಗೆ ಇಮೋಷ್ನಲ್ ಸಪೋರ್ಟ್ನೂ ಬೇಕಾಗುತ್ತೆ. 1-to-1 ಡಾಕ್ಟರ್ ಜೊತೆ ಮಾತಾಡೋದು. ಅದರಿಂದ ನಾನು ಐ ಎಂಟರ್ಡ್ ಇನ್ ಟು ಫರ್ಟಿಲಿಟಿ. ದೆನ್ ನಾನು ಫರ್ಟಿಲಿಟಿ ಓದೋದು, ಲ್ಯಾಪ್ರೋಸ್ಕೋಪಿ ಈ ಥರ ಎಲ್ಲ ಅಡ್ವಾನ್ಸ್ಮೆಂಟ್ಸ್ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳೋದು, ಎಲ್ಲ ಎಜುಕೇಷನ್ ವೈಸ್ ಆಗಿ ಎಲ್ಲ ಅದು ಬಂದಾದ್ಮೇಲೆ ದೆನ್ ಟು ಗೇನ್ ಎಕ್ಸ್ಪೀರಿಯನ್ಸಸ್ ಐ ವರ್ಕ್ಡ್ ಇನ್ ಮೆನಿ ಸೆಂಟರ್ಸ್. ಎಲ್ಲ ಸೆಂಟರ್ಸ್ನಲ್ಲಿ ಕೆಲಸ ಮಾಡಿಬಿಟ್ಟು ಪ್ರೋಟೋಕಾಲ್ಸ್ ಎಲ್ಲ ಅಪ್ಡೇಟ್ ಮಾಡಿ ಎಲ್ಲ ಎಕ್ಸ್ಪೀರಿಯನ್ಸಸ್ ಬಂದಾದ್ಮೇಲೆ ಆವಾಗ ನನಗೇನು ಅನಿಸ್ತು ಅಂದರೆ, ಒಂದು ಫರ್ಟಿಲಿಟಿ ಸೆಂಟರ್ನಲ್ಲಿ ಮೆಕ್ಯಾನಿಕಲ್ ಆಗಿ ಇರಬಾರ್ದು. ಓಕೆ, ಈ ಪ್ರಾಬ್ಲಮ್ ಇದೆಯಾ, ನೀವು ಈ ಟ್ರೀಟ್ಮೆಂಟ್ ತಗೊಳ್ಳಿ. ಸ್ವಲ್ಪ ಜನಕ್ಕೆ IVF ಮಾಡಬೇಕು. ಫರ್ಟಿಲಿಟಿ ಸೆಂಟರ್ ಅಂದ ತಕ್ಷಣ IVF ಸೆಂಟರ್ ಅಂತ ಇರುತ್ತೆ. ಆ ಥರ ಅಲ್ಲ, ಸ್ವಲ್ಪ ಜನಕ್ಕೆ ಜಸ್ಟ್ ಬೇಸಿಕ್ ಟ್ರೀಟ್ಮೆಂಟ್ ನಾವು ಇದಕ್ಕೆ ಮುಂಚೆ ಮಾತಾಡಿರ್ತಾರ, ಬರೀ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ ಈ ಡೇಟ್ಸ್ನಲ್ಲಿ ನೀವು ಟ್ರೈ ಮಾಡ್ರಿ ಅಂತ ಹೇಳಿದ್ರೆ ಸಾಕಾಗುತ್ತೆ. ಸ್ವಲ್ಪ ಜನಗೆ ಸ್ವಲ್ಪ ಸಪ್ಲಿಮೆಂಟ್ಸ್ ಕೊಡಬೇಕು, ಸ್ವಲ್ಪ ಜನಗೆ ಏನೂ ಇಲ್ಲ ನೀವು ಓವ್ಯುಲೇಷನ್ ಟ್ರ್ಯಾಕ್ ಮಾಡಿ ನ್ಯಾಚುರಲ್ ಟ್ರೈ ಮಾಡ್ರಿ ಅಂತ ಹೇಳ್ಬೇಕು, ಸ್ವಲ್ಪ ಜನಗೆ ಈ IUI IVF ಇದೆಲ್ಲ ಹೇಳ್ಬೇಕು. ಎಲ್ಲರಿಗೆ ಎಲ್ಲ ಟ್ರೀಟ್ಮೆಂಟ್ಸ್ ಹೈಫೈ ಟ್ರೀಟ್ಮೆಂಟ್ಸೇ ಕೊಡಬೇಕಂತ ಬೇಕಾಗಲ್ಲ. ಸೊ ವೃಕ್ಷ ಫರ್ಟಿಲಿಟಿ ಅಂತ ಸ್ಟಾರ್ಟ್ ಮಾಡಿದ್ದು ಒಂದು ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಎಲ್ಲ ಅಟ್ ಅಫೋರ್ಡಬಲ್ ಆ್ಯಂಡ್ ಎಥಿಕಲ್ ಪ್ರಾಕ್ಟಿಸ್ ಆ್ಯಂಡ್ ಇಂಡಿವಿಜುವಲೈಸ್ ಪರ್ಸನಲ್ ಟ್ರೀಟ್ಮೆಂಟ್. ಅಂದರೆ ಅಫೋರ್ಡಬಲ್ ಅಂದರೆ ಈಸಿಯಾಗಿ ತುಂಬ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ಸೇ ಅಂತ ಇರಲ್ಲ. ಈ ಕಡೆ EMI ಆಪ್ಷನ್ಸ್ನೂ ಇರಬೇಕು. ಪ್ಲಸ್ ಜೊತೆಗೆ ಅವ್ರಿಗೆ ಲೋ ಕಾಸ್ಟ್, ಅವ್ರಿಗೆ ಅಷ್ಟು ಆಗಲ್ಲ ಅಂದರೆ ವಿ ಕಸ್ಟಮೈಸ್ ಆ್ಯಂಡ್ ಓಕೆ ನೀವು ಲೋ ಕಾಸ್ಟ್ IVFದು ಈ ಥರನೂ ಮಾಡಿಸ್ಕೋಬೋದು. ಈ ಟ್ರೀಟ್ಮೆಂಟ್ಗೆ ಓಕೆ ಇದನ್ನು ಕೊಡ್ಬೋದು. ಈಗ ಕಮರ್ಷಿಯಲ್ ಅದರಲ್ಲಿ ನಿಮಗೆ ಇಷ್ಟು ಕಾಸ್ಟ್ ಅಂದರೆ ಇಷ್ಟೇ ಕಾಸ್ಟ್,
ಅದಕ್ಕೆ ಅವ್ರು ಏನು ಮಾಡೋಕ್ಕಾಗಲ್ಲ. ಎರಡನೇದು ಎಥಿಕಲ್ ಪ್ರಾಕ್ಟೀಸ್. ಫರ್ಟಿಲಿಟಿ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಟ್ರಸ್ಟ್. ನಿಮಗೆ ಇಷ್ಟು ಎಗ್ಸ್ ಬಂದಿದೆ ಅಂದರೆ ಇಷ್ಟು ಎಗ್ಸ್ ಬಂದಿದೆ. ನಿಮಗೆಲ್ಲ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು. ಎಲ್ಲ ನಿಮಗೂ ಗೊತ್ತಾಗಬೇಕು. ನೀವು ಔಟ್ ಆಫ್ ಇಂಡಿಯಾ ನೀವೆಲ್ಲ ಹೋಗಿದ್ರು, ಎಲ್ಲ ಬೇರೆ ಡಾಕ್ಟರ್ಗೆ ಹೋಗಿದ್ರು ನಮ್ಗೆ ಗೊತ್ತಿಲ್ಲ ಡಾಕ್ಟರ್ ಅಂತ ಬರ್ತಾರೆ. ಎಷ್ಟು ಎಗ್ಸ್ ಬಂದಿದೆ ನನಗೆ ಗೊತ್ತಿಲ್ಲ ಡಾಕ್ಟರ್. ಎಂಬ್ರಿಯೋ ಎಷ್ಟಿತ್ತು ಗೊತ್ತಿಲ್ಲ ಡಾಕ್ಟರ್. ಎಲ್ಲಿಮಾ ಏನಾದ್ರು ಕೊಟ್ರಾ ಏನೂ ಕೊಟ್ಟಿಲ್ಲ. ಆ ಥರ ಅಲ್ಲ, ನಿಮಗೆ ಎಲ್ಲ ಡೀಟೇಲ್ ಆಗಿ ಇರಬೇಕು. ಸೊ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನಮಗೆ ನೀವು ಔಟ್ ಆಫ್ ಇಂಡಿಯಾ ಹೋಗಿದ್ರೆ ಎಷ್ಟು ಅದಕ್ಕಿಂತ ಒಳ್ಳೆ ಟ್ರೀಟ್ಮೆಂಟ್ಗಳೆಲ್ಲ ಈಗ ಇಂಡಿಯಾನಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಎಲ್ಲ ಸಿಗಬೇಕು. ಆ ಥರ ಎಲ್ಲ ಸ್ಟ್ಯಾಂಡರ್ಡೈಸ್ಡ್ ಟ್ರೀಟ್ಮೆಂಟ್ ಆ್ಯಂಡ್ ಇಂಡಿವಿಜುವಲೈಸ್ ನಾವು ಹೇಳಿರ್ತಾರ ಅವ್ರಿಗೆ ಏನು ಬೇಕು ಅದ್ರ ಪ್ರಕಾರ ಇಂಡಿವಿಜುವಲೈಸ್ ಟ್ರೀಟ್ಮೆಂಟ್ ಎಲ್ಲ ಒನ್ ಸೈಜ್ ಫಿಟ್ಸ್ ಆಲ್ ಅಂತ ಇರಲ್ಲ. ಸೊ ಅದಕ್ಕೋಸ್ಕರ ಈ ವೃಕ್ಷ ಫರ್ಟಿಲಿಟಿನ ಸ್ಟಾರ್ಟ್ ಮಾಡಿ ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ಆ್ಯಂಡ್ ನಮ್ಮ ಪೇಷಂಟ್ಸ್ ಲವ್ ಆ್ಯಂಡ್ ಎಲ್ಲ ಸಕ್ಸಸ್ ಸ್ಟೋರೀಸಿಂದ ನಾವು ಅದಕ್ಕೋಸ್ಕರ ಒಂದು ಚಿಕ್ಕ ಸೆಂಟರಿಂದ ಈಗ ಇನ್ನೂ 2-3 ಸೆಂಟರ್ಸ್ಗೆ ಈಗ ಸ್ಟಾರ್ಟ್ ಮಾಡಿದ್ದೀವಿ.